ರಾಜ್ಯ ಕಾಂಗ್ರೆಸ್ಗೆ ಭಾರಿ ಮುಜುಗರ ತಿರಿಸಿದ್ದ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ನಡೆದಂತ ಕಾಲ್ತುಳಿತ ಪ್ರಕರಣದಲ್ಲಿ ಸರ್ಕಾರವನ್ನ ಸಿದ್ದರಾಮಯ್ಯ ಸಂಪುಟ ಸೇಫ್ ಮಾಡಿದೆ. ಆದರೆ ಖಾಸಗಿ ಸಂಸ್ಥೆಗಳಾದ ಆರ್ಸಿಬಿ, ಡಿಎನ್ಎ ಹಾಗೂ ಕೆಎಸ್ಸಿಎ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹಾಗೂ ಸರ್ಕಾರಿ ಅಧಿಕಾರಿಗಳಿಗೆ ಇಲಾಖಾ ತನಿಖೆಯನ್ನು ನಡೆಸಲು ತೀರ್ಮಾನ ತೆಗೆದುಕೊಂಡಿದೆ. ಒಟ್ಟಾರೆ ಕೋತಿ ತಿಂದು ಮೇಕೆ ಬಾಯಿಗೆ ಒರೆಸ್ತು ಅನ್ನೋ ಗಾದೆ ರೀತಿಯಲ್ಲಿ ಸದ್ಯ ಕಾಂಗ್ರೆಸ್ಗೆ ಅನ್ವಯಿಸುತ್ತೆ ಅನ್ನೋದಾಗಿ ಬಿಜೆಪಿ ವಾಗ್ದಾಳಿಯನ್ನು ನಡೆಸಿದೆ. ಚಿನ್ನಸ್ವಾಮಿ ಕಾಲ್ತುಳಿತ ಕೇಸ್ ಕುನ್ಹಾ ರಿಪೋರ್ಟ್ ಅಂಗೀಕಾರ. ಸರ್ಕಾರ ಸೇಫ್, ಆರ್ಸಿಬಿ ಡಿಎನ್ಎಗೆ ಬಿಗ್ ಶಾಕ್. ಆರ್ಸಿಬಿ ಐಪಿಎಲ್ ವಿಜಯೋತ್ಸವ ಆಚರಣೆಯಲ್ಲಿ 11 ಜನರ ಸಾವಿಗೆ ಸಿದ್ದರಾಮಯ್ಯ ನೇತೃತ್ವದ ಸಚಿವ ಸಂಪುಟ 3 ಖಾಸಗಿ ಸಂಸ್ಥೆಗಳ ಮೇಲೆ ಆರೋಪ ಮಾಡಿದೆ. ಕ್ರಿಮಿನಲ್ ಪ್ರಕ್ರಿಯೆ ಶುರು ಮಾಡುವ ನಿರ್ಧಾರ ತೆಗೆದುಕೊಂಡಿದೆ. ಅಂದ್ರೆ ಅಂದು 2 ಕಾರ್ಯಕ್ರಮ ಆಯೋಜನೆ ಮಾಡಿತ್ತು ಕೆಎಸ್ಸಿಎ, ಆರ್ಸಿಬಿ, ಡಿಎನ್ಎ. ಇದರಲ್ಲಿ ಸರ್ಕಾರದಲ್ಲಿರುವ ರಾಜಕಾರಣಿಗಳ ಪಾತ್ರ ಇಲ್ಲ. ಕೆಲ ಸರ್ಕಾರಿ ಅಧಿಕಾರಿಗಳು ಹಾಗೂ ಪೊಲೀಸರು ತಪ್ಪು ಮಾಡಿರುವುದು ಕುನ್ಹಾ ರಿಪೋರ್ಟ್ನಲ್ಲಿ ಉಲ್ಲೇಖಿಸಲಾಗಿದೆ. ಅದರಂತೆ ಇಂದಿನ ಕ್ಯಾಬಿನೆಟ್ ಸಭೆಯಲ್ಲಿ ಕ್ರಮ ಕೈಗೊಳ್ಳಲು ತೀರ್ಮಾನ ತೆಗೆದುಕೊಳ್ಳಲಾಗಿದೆ. Commission finds it necessary to recommend appropriate legal action as per law against Royal Challengers Sports Private Limited, RCSPL, RCB, DNA Entertainment Networks Private Limited, and the Karnataka State Cricket Association. ಕಾನೂನು ಸುವ್ಯವಸ್ಥೆ ಸಮಸ್ಯೆ ಆಗತ್ತೆ ಎಂದಿದ್ದ ಕಮಿಷನರ್ ಅಂದು ಪೊಲೀಸ್ ಕಮಿಷನರ್ 2 ಕಡೆ ವಿಜಯೋತ್ಸವ ಆಚರಣೆಗೆ ಪೊಲೀಸ್ ಬಂದೋಬಸ್ತ್ ಕೊಡುವುದಕ್ಕೆ ಆಗೋದಿಲ್ಲ ಅಂತ ಸರ್ಕಾರಕ್ಕೆ ತಿಳಿಸಿದ್ರು. ಇದರ ಹೊರತಾಗಿಯೂ ಸರ್ಕಾರ ಹಠಕ್ಕೆ ಬಿದ್ದು ಇತ್ತ ವಿಧಾನಸೌಧದಲ್ಲಿ ಸಿದ್ದರಾಮಯ್ಯ ಟೀಮ್, ಅತ್ತ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಡಿಕೆಶಿ ಟೀಮ್ ಕಪ್ಗೆ ಮುತ್ತು ಕೊಟ್ಟು ಜನರ ಆಕ್ರೋಶಕ್ಕೆ ಒಳಗಾದ್ರು. ಕಾಲ್ತುಳಿತದಲ್ಲಿ 11 ಮಂದಿ ಮೃತಪಟ್ಟ ಪ್ರಕರಣದಲ್ಲಿ ಸಾರ್ವಜನಿಕರ ಆಕ್ರೋಶ ಜಾಸ್ತಿ ಆಯಿತು. ಸರ್ಕಾರಕ್ಕೆ ಮುಜುಗರ ಶುರುವಾಯಿತು. ವಿಪಕ್ಷಗಳಿಗೆ ಪ್ರಮುಖ ಅಸ್ತ್ರವಾಯಿತು. ಕೂಡಲೇ ಪ್ರಕರಣದಿಂದ ಪಾರಾಗೋಕೆ ಸಿಎಂ ಸಿದ್ದರಾಮಯ್ಯ ನಿವೃತ್ತ ನ್ಯಾಯಮೂರ್ತಿ ಕುನ್ಹಾ ನೇತೃತ್ವದಲ್ಲಿ 1 ಮ್ಯಾನ್ ಕಮಿಟಿ ರಚನೆ ಮಾಡಿ ವರದಿಯನ್ನ ನೀಡೋಕೆ ಸೂಚನೆ ನೀಡಿದ್ರು. ರಾಜಕೀಯ ನಾಯಕರಿಂದ ಹೇಳಿಕೆ ಪಡೆಯದ ಕುನ್ಹಾ ಅವರು ಯಾವುದೇ ರಾಜಕೀಯ ನಾಯಕರಿಂದ ಮಾಹಿತಿ ಪಡೆದಿಲ್ಲ, ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಿಲ್ಲ, ಸರ್ಕಾರಕ್ಕೆ ಹೇಗೆ ಬೇಕೋ ಹಾಗೆ ಬರೆದುಕೊಟ್ಟಿದ್ದಾರೆ ಅನ್ನೋ ಆರೋಪಗಳು ಈಗ ಶುರುವಾಗಿದೆ. ಇದಕ್ಕೆ ಕಾರಣ ವಿಧಾನಸೌಧದಲ್ಲಿ ಸಮಾವೇಶ ನಡೆಸೋಕೆ ಸಿದ್ದರಾಮಯ್ಯ ಅಂಡ್ ಟೀಮ್ ಒತ್ತಡ ಹಾಕಿತ್ತು. ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಹೈಕಮಾಂಡ್ ಎಂಟ್ರಿ ಕೊಟ್ಟಿತ್ತು. ಆದರೆ ಇವರಿಬ್ಬರಿಂದಲೂ ಸಮಿತಿ ಹೇಳಿಕೆ ಪಡೆದಿಲ್ಲ. ಹೀಗಾಗಿ ಈ ಬಗ್ಗೆ ಸರ್ಕಾರಕ್ಕೆ ಹೇಗೆ ಬೇಕು ಹಾಗೆ ಬರೆಸ್ಕೊಂಡಿದ್ದಾರೆ ಅಂತ ಬಿಜೆಪಿಯ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಆರೋಪ ಮಾಡಿದ್ದಾರೆ. ಒಟ್ಟಾರೆ ಸರ್ಕಾರ ಬಚಾವಾಗೋ ತಂತ್ರ ಮಾಡಿ ಈ ರಿಪೋರ್ಟ್ ಅನ್ನ ತಯಾರಿಸಿಕೊಂಡಂತೆ ಕಾಣಿಸ್ತಾ ಇದೆ. ಮಾರುತಿ ಪಾವಗಡ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.